ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಏನಿಲ್ಲ, ಈವ್ನಿಂಗ್ ರೊಟೀನ್ ವಿತ್ ಮೈ ಪಿಜನ್ಸು ಮತ್ತು ಪೆಟ್ಸು ಆ ವಿಡಿಯೋ ಬರುತ್ತೆ. ಅಂದರೆ ಫಿಶರ್ಸ್ಗೆಲ್ಲ ಈ ಟೈಮಲ್ಲೇನೋ ನಾನು ಮೊಯ್ನ ಫೀಡ್ ಮಾಡೋದು. ಆ ವಿಡಿಯೋ ಸದ್ಯಕ್ಕಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ, ಅದಕ್ಕೆ ಇದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಅದನ್ನ ಫೀಡ್ ಮಾಡೋದೆಲ್ಲ ಹಾಕ್ತೀನಿ. ಫಸ್ಟು ಏನಿಲ್ಲ ಫ್ರೆಂಡ್ಸ್, ಈ ಥರ ಗೂಡೆಲ್ಲ ಓಪನ್ ಮಾಡಿಕೊಂಡು ಫಸ್ಟು ವೆದರ್ ನೋಡಿ, ಫುಲ್ಲು ಅಂದರೆ ಮಳೆ ಬರೋ ಥರ ಇದೆ, ಫುಲ್ಲು ಕ್ಲೌಡಿ. ನೋಡೋಣ ಏನಾಗುತ್ತೆ. ಮಳೆ ಬರಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ. ಫಸ್ಟು ಈ ಥರ ನೋಡಿ ಫ್ರೆಂಡ್ಸ್, ಎಲ್ಲವೂ ಖಾಲಿ ಮಾಡಿರ್ತವೆ ಟ್ರೇಗಳು. ಫಸ್ಟು ಟ್ರೇಗಳೆಲ್ಲ ಎತ್ಕೊಂಡ್ಬಿಡ್ತೀವಿ. ಟ್ರೇಗಳು ಎತ್ಕೊಂಡು ಆಮೇಲೆ ಗೂಡು ಕ್ಲೀನ್ ಮಾಡ್ಕೊಬೇಕು. ಗೂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ನೋಡಿ ಈ ಥರ ಟ್ರೇ ಎಲ್ಲ ಖಾಲಿ ಮಾಡ್ಕೊಂಡಿರ್ತವೆ, ಗಲೀಜಾಗಿರುತ್ತೆ ಗೂಡು. ಟ್ರೇಗಳನ್ನೆಲ್ಲ ಎತ್ಕೊಂಡ್ಬಿಡ್ತೀವಿ ಫಸ್ಟು. ತಡೀರಿ ಒಂದು ಸೆಕೆಂಡ್ ಟ್ರೇಗಳು ಎತ್ಕೊತೀನಿ. ಒಂದು ಸೆಕೆಂಡ್ ಫ್ರೆಂಡ್ಸ್ ಎತ್ಕೊಂಡ್ಬಿಡ್ತೀನಿ. ಈ ಥರ ಫಸ್ಟು ಗಂಡಕ್ಕಿಗಳನ್ನ ಮೇಯ್ಗೆ ಬಿಟ್ಬಿಡ್ತೀವಿ ಫ್ರೆಂಡ್ಸ್. ಅಂದರೆ ಕ್ಲೀನ್ ಮಾಡ್ಕೊಳ್ಳೋ ಟೈಮಲ್ಲೇ ಗಂಡೆಲ್ಲ ಈಚೆ ಬಿಟ್ಬಿಟ್ಟಿರ್ತೀವಿ, ಗಂಡೆಲ್ಲ ಮೇಯ್ಕೊತಾ ಇರ್ತವೆ. ಆ ಗಂಡುಗಳು ಮೇಯ್ಕೊಳ್ಳೋ ಟೈಮಲ್ಲೇ ಫುಲ್ಲು ಗೂಡೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ನೋಡಿ ಈ ಥರ ಗಂಡುಗಳು ಬರೀ ದೊಡ್ಡ ಗಂಡುಗಳು, ಪಟಾಗಳೆಲ್ಲ ಅದ್ರ ಜೊತೆ ಬಿಡೋಲ್ಲ, ಗಂಡುಗಳ ಜೊತೆ ಬಿಟ್ಟರೆ ಕಿತ್ತಾಡ್ತವೆ. ಈ ಥರ ಟ್ರೇಗಳನ್ನ ಸಪ್ರೇಟಾಗಿ ಎತ್ಕೊತೀವಿ. ಅಂದರೆ ಅಕ್ಕಿಗಳು ಇವಾಗ ಮೇಯ್ದಿರುತ್ತೆ, ಅದರಲ್ಲೇ ಗಲೀಜು ಮಾಡಿರುತ್ತೆ. ಆ ಟ್ರೇಗೂ ವಾಪಸ್ ಫುಡ್ ಹಾಕ್ಬೇಕಲ್ಲ, ರಾಗಿ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಟ್ರೇನ ವಾಪಸ್ ಎತ್ಕೊತೀವಿ ಅಲ್ಲೇ ಇಟ್ಬಿಟ್ಟು. ಅಂದರೆ ಮುಂಚೆ ಎತ್ತಿಟ್ಟಿರೋ ನೋಡಿ, ಈ ಥರ ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ಇವಾಗ ಗೂಡೆಲ್ಲ ಕ್ಲೀನ್ ಮಾಡಿದಾಗಿದೆ. ತೋರಿಸ್ತೀನಿ ಒಂದ್ಸರಿ ನೋಡಿ. ಈ ಥರ ಸಪ್ರೇಟಾಗಿ ಬಿಡಬೇಕು ಬಾಸ್ನ, ಇಲ್ಲಾಂದರೆ ಮೇಯಲ್ಲ. ನೋಡಿ ಗೂಡೆಲ್ಲ ಕ್ಲೀನ್ ಮಾಡಿ ಆಗಿದೆ. ಇವರು ಈ ತಾಮ್ರಲ್ಲಿ ಇದು ಮಕ್ಷಿಮು ಹೆಣ್ಣು ಮೊಟ್ಟೆ ಇಡೋ ಥರ ಆಗಿದೆ. ಅದಕ್ಕೋಸ್ಕರ ಗಂಡು ಅಲ್ಲೇ ಗೂಡು ಹತ್ರನೇ ಹೋಗಿ ನಿಂತ್ಕೊಳ್ಳೋದು, ಗೂಡು ಹತ್ರನೇ ಓಡಿಸೋದು. ಅಂದರೆ ಮೊಟ್ಟೆ ಇಡೋ ಟೈಮ್ ಬಂದರೆ ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸ್, ಅಕ್ಕಿಗಳು ಗಂಡಕ್ಕಿಗಳು ಹೆಣ್ಣಕ್ಕಿಗಳನ್ನ ಓಡಿಸ್ತಾನೆ ಇರ್ತವೆ ಗೂಡಿಗೆ. ಇಡಬೇಕು, ಅದಕ್ಕೆ ಮಂದು ಟ್ರೇ ಇಡಬೇಕು. ಟ್ರೇ ಇಡ್ತೀವಿ ಇವತ್ತು ಸಂಜೆ ಇಟ್ಬಿಟ್ಟು ನೋಡಬೇಕು ಫ್ರೆಂಡ್ಸ್ ಯಾವಾಗ ಇಡುತ್ತೋ. ಇಡ್ಬೋದೇನೋ ಒಂದು 2 ದಿನದಲ್ಲಿ ಇಡುತ್ತೆ ಮ್ಯಾಕ್ಸಿಮಮ್ಮು. ಅದು ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ ಈ ಮೊಟ್ಟೆ ಇಟ್ಟಿದೆಯೋ ಇಲ್ವ ಅಂತ. ಆಮೇಲೆ ನೆಕ್ಸ್ಟ್ ನೋಡಿ ಈ ಥರ ಆಚೆ ಬಿಟ್ಬಿಡ್ತೀವಿ, ಗಂಡುಗಳನ್ನೆಲ್ಲ ಆಚೆ ಬಿಟ್ಟು ಸ್ವಲ್ಪ ರಾಗಿ ಹಾಕ್ತೀವಿ, ಜಾಸ್ತಿ ಹಾಕಲ್ಲ. ಏನಕ್ಕೆ ಅಂದರೆ ನಾವು ಮುಂಚೆನೇ ರಾಗಿ ಹಾಕಿರ್ತೀವಲ್ಲ ಟ್ರೇಗೆಲ್ಲ. ಈಚೆಗಳೇನೋ ತಿಂದರೆ ಆಮೇಲೆ ಟ್ರೇಲ್ ತಿನ್ನಲ್ಲ, ಇಲ್ಲ ಟ್ರೇಲ್ ತಿಂತಾಯಿದ್ರೆ ಈಚೆ ಜಾಸ್ತಿ ತಿನ್ನಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈಚೆ ಮಾತ್ರ ಸ್ವಲ್ಪ ಹಾಕ್ತೀವಿ. ಸ್ವಲ್ಪ ಹಾಕ್ಬಿಟ್ಟು ಈ ಥರ ಗಂಡುಗಳು ಮಾತ್ರ ಒಂದು ಸರಿಗೆ ಗಂಡುಗಳು ಮಾತ್ರ ಮೇಯಿಸ್ಕೊತೀವಿ ಒಂದು ಸ್ವಲ್ಪ ಹೊತ್ತು. ಅಂದರೆ ಈ ಥರ ಗಂಡುಗಳು ಕಿತ್ತಾಡ್ತವಲ್ಲ ಒಂದೊಂದು, ಅದನ್ನ ಮಾತ್ರ ಡಿಸ್ಟರ್ಬ್ ಮಾಡೋ ಮಾತ್ರ ಮೇಲ್ಗಡೆ ಈ ಥರ ಸಿಂಗಲ್ಲ ಇಟ್ಬಿಟ್ಟು ಅದಕ್ಕೆ ಟ್ರೇ ಇಟ್ಬಿಡ್ತೀವಿ. ಇನ್ನು ಜಗಳ ಆಡದೆ ತಿನ್ನೋವೆಲ್ಲ ನೆಲದಲ್ಲೇ ತಿನ್ಕೊತವೆ. ಯಾವ ಥರ ಜಗಳ ಆಡೋವನ್ನೆಲ್ಲ ತೆಗೆದ್ಬಿಟ್ಟು ಮೇಲೆ ಹಾಕ್ಬಿಡ್ತೀವಿ. ನೋಡಿ ಇದು ಮಗ, ಅಲ್ಲಿ ಮೇಲ್ಗಡೆ ಕತಂಗ ಐತಲ್ಲ ಅದು ಅಪ್ಪ, ಅವೆರಡು ಹಂಗೆ ಕಿತ್ತಾಡ್ತಾನೆ ಇರ್ತವೆ. ಆ ಥರ ಗಂಡುಗಳು ಎತ್ತಾದ್ಮೇಲೆ ಫ್ರೆಂಡ್ಸ್ ಗಂಡುಗಳನ್ನೆಲ್ಲ ಒಳಗಾಕ್ಬಿಟ್ಟು ವಾಪಸ್ ಹೆಣ್ಗಳು ಒಂದು ರೌಂಡ್ ಬಿಡ್ತೀವಿ. ಗಂಡು ಹೆಣ್ಣು ಒಟ್ಟಿಗೆ ಬಿಡೋಲ್ಲ, ಏನಕ್ಕೆ ಅಂದರೆ ಕಿತ್ತಾಡ್ತವೆ ಎಲ್ಲ ಒಟ್ಟಿಗೆ ಬಿಟ್ಟರೆ. ಆಮೇಲೆ ಯಾವುದೋ ಗಂಡು ಯಾವುದೋ ಹೆಣ್ಣು ತುಣಿದ್ಬಿಟ್ರೆ ಮಸ್ತಿ ಜಾಸ್ತಿ ಇದ್ದರೆ ಹೆಣ್ಣು, ಇಲ್ಲಾಂದರೆ ಗಂಡು ಮಸ್ತಿ ಜಾಸ್ತಿ ಇದ್ದರೆ ಓಡಾಡಿಸ್ತಿದ್ರೆ ನಾವು ನೋಡಿಲ್ಲ ಅಂದ್ಕೊಳ್ಳಿ, ಆ ಕಡೆ ಎಲ್ಲರೂ ಹೋಗಿ ತುಂಡ್ಕೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ. ಇವಾಗ ಮೊಟ್ಟೆ ಇಡುತ್ತಲ್ಲ, ಜಾತಿ ಉಳ್ಕೊಳ್ಳಲ್ಲ. ಈ ಜಾತಿ ಅಂತ ಸೇರಿಸ್ಬಿಟ್ಟು ಅಕ್ಕಿ ಮಾಡಿರ್ತೀವಿ. ಜಾತಿ ಮಿಕ್ಸ್ ಆಗಿಬಿಟ್ರೆ ಅಕ್ಕಿ ಚೆನ್ನಾಗಿರೋದು ಬರೋಲ್ಲ. ಇಲ್ಲ ಸುಮ್ಮನೆ ಗೊತ್ತಾಗಲ್ಲ ಅಕ್ಕಿ ಏನಕ್ಕೆ ರಿಸ್ಕು ಅಂತ ಈ ಥರ ಗಂಡು ಹೆಣ್ಣು ಸಪ್ರೇಟಾಗಿ ಬಿಡ್ತೀವಿ. ಇಲ್ಲ ಕಿತ್ತಾಡ್ತವೆ ಒಟ್ಟಿಗೆ ಬಿಟ್ಟರೆ. ಸುಮ್ಮನೆ ಏನಕ್ಕೆ ಕಿತ್ತಾಡೋದು, ನೆಮ್ಮದಿಯಾಗಿ ಮೇಯಲ್ಲ. ಇವಾಗ ಗಂಡುಗಳು ಹೆಣ್ಗಳಿಂದನೇ ಓಡಾಡ್ತಾ ಇರ್ತವೆ. ಮಸ್ತಿ ಇರೋ ಹೆಣ್ಗಳು ಅಷ್ಟೇ ಮೇಯಲ್ಲ, ಬರೀ ಗಂಡುಗಳು ಮಸ್ತಿ ಮಾಡ್ತಾಯಿದ್ರೆ ಅವರಿಂದನೇ ಮಸ್ತಿ ಮಾಡ್ಕೊಂಡು ಓಡಾಡ್ತವೆ. ಅದಕ್ಕೋಸ್ಕರ ಅಂತ ನಾವು ಬರೀ ಹೆಣ್ಗಳು ಮಾತ್ರ ಸಪ್ರೇಟು, ಗಂಡು ಮಾತ್ರ ಸಪ್ರೇಟ್ ಬಿಡ್ತೀವಿ. ಪಟಗಳು ಅಷ್ಟೇ ಫ್ರೆಂಡ್ಸ್, ಹೆಣ್ಗಳ ಜೊತೆ ಬಿಟ್ಬಿಡ್ತೀವಿ. ಈಗ ಸದ್ಯಕ್ಕೆ ಯಾವುದೋ ಪಟ ಇಲ್ಲ, ಪಟಗಳು ಮಾಡಿಸಿದ್ದೀವಿ. ಇನ್ನೂ ಚಿಕ್ಕ ಪಟಗಳು, ಇನ್ನು 0 ಕಳ್ಳಿ 1 ಕಳ್ಳಿನೂ ಅಲ್ಲ ಫ್ರೆಂಡ್ಸ್, ಎಲ್ಲ ಈಗಿನ ಕಡಲೆಕಾಳು ಹೊಡಿತಾರೆ ಪಟಗಳು. ಒಂದು 3 ಜೊತೆ ಮಾಡಿದ್ದೇವೆ, 4 ಜೊತೆನೂ ಮಾಡಿದ್ದೇವೆ. 3 ಜೊತೆ ಸಿಂಗಲ್ ಪಟ ಮಾಡಿದ್ದೇವೆ. ಇನ್ನೊಂದು ಬಿಳೆಬಲ ಜೊತೆ ಮಾತ್ರ 2 ಮೊಟ್ಟೆ ಕರೆಕ್ಟಾಗಿ ಫಾರ್ಮ್ ಆಗಿದೆ. ನೋಡ್ಬೇಕು ಏನಾಗುತ್ತೋ. ಇನ್ನು ಅಕ್ಕಿ ಸೇರಿಸ್ಬೇಕು ಫ್ರೆಂಡ್ಸ್. ದಾರ ಎಲ್ಲ ತರೋಣ ಅಂತಿದ್ದೀವಿ, ಮುಂದೆ ಬರೋ ವೀಡಿಯೋಗಳಲ್ಲೆಲ್ಲ ತರ್ತೀನಿ ದಾರ. ನೋಡೋಣ. ಈ ಥರ ಎಲ್ಲ ಆದಮೇಲೆ ಫ್ರೆಂಡ್ಸ್ ಎಲ್ಲನೂ ವಾಪಸ್ ಒಟ್ಟಿಗೆ ಬಿಟ್ಬಿಡ್ತೀವಿ ದೊಡ್ಡ ಮೇವು ಹಾಕೋ ಟೈಮಲ್ಲಿ. ನೋಡಿ ಈ ಥರ ದೊಡ್ಡ ಮೇವನ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ. ಎಲ್ಲ ಅಕ್ಕಿಗಳನ್ನೂ ಒಟ್ಟಿಗೆ ಬಿಟ್ಬಿಡ್ತೀವಿ. ಎಲ್ಲ ಅಕ್ಕಿಗಳನ್ನೂ ಒಟ್ಟಿಗೆ ಬಿಟ್ಟು, ಅಂದರೆ ದೊಡ್ಡ ಮೇವು ತಿನ್ಬೇಕಾದ್ರೆ ಏನೂ ಕಿತ್ತಾಡಲ್ಲ, ಎಲ್ಲ ದೊಡ್ಡ ಮೇವಿಗೋಸ್ಕರನೇ ಒದ್ದಾಡ್ತಿರ್ತಾವಲ್ಲ, ಆವಾಗ ದೊಡ್ಡ ಮೇವು ಹಾಕ್ಬಿಡ್ತೀವಿ. ಸ್ವಲ್ಪ ದೊಡ್ಡ ಮೇವು ಹಾಕಿದ ತಕ್ಷಣ ಎಲ್ಲ ತಿನ್ಕೋತಾವೆ. ಈ ಥರ 1-1.5 ಇಡಿ ಹಾಕ್ಬಿಡ್ತೀವಿ ದೊಡ್ಡ ಮೇವು. ಈ ಥರ ಫುಲ್ ಎಲ್ಲ ಅಂದರೆ ದೊಡ್ಡ ಮೇವು ಹಾಕೋದ್ರಿಂದ ಏನು ಪ್ಲಸ್ ಪಾಯಿಂಟ್ ಅಂದರೆ ಫ್ರೆಂಡ್ಸ್, ಅದು ವಿಟಮಿನ್ಸು ಪ್ರೋಟೀನ್ಸು ಒಂದು ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ. ಇವಾಗ ಬಾಡಿ ಸಡನ್ನಾಗಿ ಸೈಜ್ ಕಮ್ಮಿ ಆಗೋದು ಅದೆಲ್ಲ ಆಗಲ್ಲ. ಅಂದರೆ ಬರೀ ರಾಗಿನೇ ಎಷ್ಟು ತಿಂತಾವೆ ಹೇಳಿ. ಅದಕ್ಕೋಸ್ಕರ ದೊಡ್ಡ ಮೇವು ಹಾಕೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ, ಗ್ರೋತ್ ಚೆನ್ನಾಗಿರುತ್ತೆ, ಅಕ್ಕಿ ವೀಕ್ ಆಗೋಲ್ಲ. ಆಮೇಲೆ ಆ್ಯಕ್ಟಿವ್ ಇರ್ತಾವೆ ನೋಡಿ. ಈ ಥರ ಫುಲ್ಲು ಈ ಥರ ಇದ್ದರೆ, ಆ್ಯಕ್ಟಿವ್ ಇದ್ದರೆ ಅಕ್ಕಿ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಈ ಥರ ದೊಡ್ಡ ಮೇವೆಲ್ಲ ಹಾಕಿದ್ಮೇಲೆ ಒಂದೊಂದೇ ಎತ್ಬಿಟ್ಟು ವಾಪಸ್ಸು ಕಾನೆಗಳಿಗೆ ಹಾಕ್ಬಿಡ್ತೀವಿ, ಗೂಡೊಳಗೆ ಹಾಕ್ಬಿಟ್ಟು. ಆಮೇಲೆ ಮತ್ತೆ ರಾಗಿನ ಟ್ರೇಗಳ ಫಿಲ್ ಮಾಡಬೇಕು. ನೋಡಿ ಈ ಥರ ಫಸ್ಟು ಮೇಯಿಸ್ಕೊತೀವಿ ಫುಲ್ಲು. ಇವಾಗ ದೊಡ್ಡ ಮೇವು ಹಾಕಿದ್ವಾ, ದೊಡ್ಡ ಮೇವೆಲ್ಲ ತಿಂದಾದ್ಮೇಲೆ ಈ ಥರ ಒಂದೊಂದೇಗೆ
ನೀರು ಕುಡಿಸ್ಕೊಂಬರ್ತೀವಿ. ಈಚೆ ಕುಡಿಸಲ್ಲ ನಾವು, ಒಳಗಡೆ ಟ್ರೇ ಒಳಗೇ ಅಂದರೆ ಗೂಡು ಒಳಗಡೆನೇ ಇಟ್ಬಿಟ್ಟು ಗೂಡು ಒಳಗಡೆನೇ ಕುಡಿಸ್ಕೊಂಬರ್ತೀವಿ. ಈ ಥರ ಕುಡಿಸಿ ಮತ್ತು ರಾಗಿ ಇಡ್ತೀವಿ. ದೊಡ್ಡ ಮೇವು ಎಕ್ಸ್ಟ್ರಾ ಏನಕ್ಕೆ ಅವಕ್ಕೆ ಅಂದರೆ ಅದು ಮರಿ ಮಾಡಿದೆಯಲ್ಲ ಜೊತೆ ವೀಕ್ ಆಗ್ತವೆ. ಕಡಲೆಕಾಳು ಕೊಡ್ತಾಯಿದ್ವಿ, ಇವಾಗ ಸದ್ಯಕ್ಕೆ ಸ್ವಲ್ಪ ಇದು ಕೊಡ್ತಾಯಿದ್ದೀವಿ, ದೊಡ್ಡ ಮೇವು ಹಾಕ್ತಾಯಿದ್ದೀವಿ. ಇನ್ನೊಂಚೂರು ದೊಡ್ಡದಾದ್ಮೇಲೆ ಪಟ್ಟ ಜಾಸ್ತಿ ವೀಕ್ ಆದರೆ ಕಡಲೆಕಾಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಲ್ಲಿವರೆಗೂ ಬಿಡೋಲ್ಲ, ನಾವೇ ಅಕ್ಕಿ ಎತ್ಕೊಬಿಡ್ತೀವಿ. ನೋಡಿ ಇವಕ್ಕೆಲ್ಲ ಬರೀ ರಾಗಿ ಹಾಕ್ತಾಯಿದ್ದೀವಿ ಜೊತೆ ಇದ್ರೂ. ಏನಕ್ಕೆ ಅಂದರೆ ಇವು ಮರಿ ಮಾಡಿದ್ದಾವೆ ಎತ್ಕೊಂಡಿದ್ದೀವಿ. ಇವಾಗೇನು ಅಷ್ಟೊಂದು ವೀಕ್ ಆಗಿರಲ್ಲ. ಮರಿ ಇದ್ದರೆ ದೊಡ್ಡ ಮೇವು ಕಡಲೆಕಾಳು ಅವಕ್ಕೂ ಅಪ್ಪ ಅಮ್ಮಂಗೂ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಸಣ್ಣಾಗಿ ಹೋಗ್ತವೆ ಅಕ್ಕಿಗಳು. ಈ ಥರ ಗೂಡೊಳಗೆ ಬಿಟ್ಬಿಟ್ಟು ಫಸ್ಟು ನಾವು ಗೂಡೊಳಗೆ ಬಿಟ್ಟು ರಾಗಿನ ಹಾಕ್ಕೊಂಡು ಆಮೇಲೆ ಅಕ್ಕಿಗಳನ್ನ ಈ ಥರ ಒಂದೊಂದೇ ನೀರು ಕುಡಿಸ್ಬಿಟ್ಟು ಟ್ರೇ ಇಟ್ಬಿಡ್ತೀವಿ. ಈ ಥರ ಟ್ರೇ ಇಟ್ಬಿಟ್ರೆ ಫ್ರೆಂಡ್ಸ್ ನಾಳೆ ಸಂಜೆವರೆಗೂ ತೆಗಿಲ್ಲ ಟ್ರೇ ನಾವು ವಾಪಸ್. ನಾವು ಅಂದರೆ ರಾಗಿ ಖಾಲಿ ಮಾಡಬೇಕಲ್ಲ, ಅದು ರಾಗಿ ತಿನ್ಕೊತವೆ. ಅದಕ್ಕೆ ಈಚೆ ಜಾಸ್ತಿ ರಾಗಿ ಹಾಕಲ್ಲ, ಸ್ವಲ್ಪನೇ ಹಾಕೋದು. ನೋಡಿ ಈ ಥರ ಒಂದೊಂದಕ್ಕೇ ಕುಡಿಸ್ತೀವಿ. ಒಂದೊಂದು ಕುಡಿಯುತ್ತೆ, ಒಂದೊಂದು ಕುಡಿಯೋಲ್ಲ, ಒಂದೊಂದು ಸರಿ ಕುಡಿಯೋಲ್ಲ ಫ್ರೆಂಡ್ಸ್. ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಇನ್ನೊಂದು ಸರಿ ಕುಡಿಸ್ತೀವಲ್ಲ, 3 ಸರಿ ಕುಡಿಸ್ತೀವಿ ದಿನ. ಅದಕ್ಕೋಸ್ಕರ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಲ್ಲ. 3 ಟೈಮಲ್ಲಿ ಯಾವಾರು 1 ಟೈಮ್ ಆದರೂ ಕುಡ್ಕೊತವೆ. ಈ ಥರ ಮರಿ ಮಾಡಿರೋವೆಲ್ಲ ಜಾಸ್ತಿ ಕುಡಿತಾವೆ ಫ್ರೆಂಡ್ಸ್. ಅದಕ್ಕೆ ಆಮೇಲೆ ದೊಡ್ಡ ಮೇವು ಹಾಕ್ಬಿಡ್ಬೇಕು ಎಕ್ಸ್ಟ್ರಾ. ಆವಾಗ ಅಕ್ಕಿದು ಸೈಜು ಕಮ್ಮಿ ಆಗೋಲ್ಲ. ಅಕ್ಕಿದು ಹೆಲ್ತ್ ಇರಬೇಕಲ್ಲ ಫ್ರೆಂಡ್ಸ್, ಹೆಲ್ತ್ ಹಾಳಾಗುತ್ತೆ ಇಲ್ಲಾಂದರೆ. ಜಾಸ್ತಿ ಅದು ಅಂದರೆ ಮರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮರಿಗೆ ತಿನ್ನಿಸ್ತಾ ಇರ್ತವೆ. ಮರಿಗೆ ತಿನ್ನಿಸ್ತಾ ಇರೋದ್ರಿಂದ ಅಪ್ಪ ಅಮ್ಮ ಸಣ್ಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಸಣ್ಣ ಇದ್ದರೆ ಕಾಯಿಲೆಗಳು ಜಾಸ್ತಿ ಫ್ರೆಂಡ್ಸ್, ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ. ಅವಾಗ ಕಾಯಿಲೆ ಜಾಸ್ತಿಯಾಗಿ ಅಕ್ಕಿ ಸಾಯೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ ಮರಿ ಟೈಮಲ್ಲೇ. ಅದಕ್ಕೋಸ್ಕರ ಫಸ್ಟು ನಾವು ಅದಕ್ಕೂ ಅಂದರೆ ಮರಿಗೂ ತಿನ್ನಿಸ್ಬೇಕು ಕಡಲೆಕಾಳೆಲ್ಲ ಬಿಡಿಸಿ. ಆಮೇಲೆ ಅಪ್ಪ ಅಮ್ಮಂಗೂ ಎಕ್ಸ್ಟ್ರಾ ದೊಡ್ಡ ಮೇವು ಆ ಥರ ಎಲ್ಲ ಕೊಡಬೇಕು. ಆಮೇಲೆ ನೋಡಿ ಇವಾಗ ಒಂದು ತಾಮ್ರದ ಪಟ ಇದೆಯಲ್ಲ, ಅದು ಒಂದೇ ಇವಾಗ ಸದ್ಯಕ್ಕೆ ಹೊಡಿತಾ ಇರೋದು ಕಡಲೆಕಾಳು. ಬೇರೆದಕ್ಕೆಲ್ಲ ಯಾವುದಕ್ಕೂ ಹೊಡಿತಾ ಇಲ್ಲ. ಕಡಲೆಕಾಳು ಇವಾಗ ಈ ಥರ ಸಿಂಗಲ್ ಪಟ ಎತ್ಕೊಂಬಿಟ್ಟು ಅಂದರೆ ಇವಾಗ ಎತ್ಕೊಂಡಿದ್ದೀವಿ, ಅಪ್ಪ ಅಮ್ಮನಿಂದ ಬೇರೆ ಮಾಡಿದ್ದೀವಲ್ಲ, ಇನ್ನು ರಾಗಿ ಮೇಯಕ್ಕೆ ಸ್ಟಾರ್ಟ್ ಮಾಡಿರಲ್ಲ ಇವೆಲ್ಲ ಪಟಗಳು. ಅದಕ್ಕೋಸ್ಕರ ನಾವೇ ಒಂದು ಸ್ವಲ್ಪ ಕಡಲೆಕಾಳು ಒಂದು 15-20 ಮೇಲೆ ಕಡಲೆಕಾಳು ಕೊಟ್ಬಿಟ್ಟು ಫಸ್ಟ್ ಈ ಥರ 15-20 ಕಡಲೆಕಾಳು ಕೊಟ್ಬಿಡ್ತೀವಿ ಫ್ರೆಂಡ್ಸ್. ಹೊಟ್ಟೆ ತುಂಬ ಅಂದರೆ ಫುಲ್ ಜಾಸ್ತಿ ಅದೇ ಕಡಲೆಕಾಳೆ ಹೊಡೆಯಲ್ಲ ನಾವು. ಚಿಕ್ಕದಿದ್ದಾಗ ಅಂದರೆ ಬಲೂನ್ ಫೀಡ್ರ್ ಸೈಜಿಗೆ ಇಡಿಸ್ತಾ ಇರಲಿಲ್ಲ ಅನ್ನೋದ ಟೈಮಲ್ಲಿ ಫಸ್ಟು ಬರೀ ಕಡಲೆಕಾಳು ಕೊಡ್ಕೊಬರ್ತೀವಿ. ಅದು ಸಿಪ್ಪೆ ಬಿಡಿಸ್ಕೊಂಡು ಕೊಡ್ತೀವಿ. ಇಲ್ಲ ಅಂದರೆ ಈ ಥರ ಫುಲ್ ಕಡಲೆಕಾಳು ದೊಡ್ಡದಾಗಿದೆಯಲ್ಲ ಇವಾಗ ಬಲೂನ್ ಫೀಡ್ರಲ್ಲಿ ಕೊಡ್ಬೋದು. ಅದಕ್ಕೋಸ್ಕರನೇ ಫಸ್ಟು ಈ ಥರ ಫುಲ್ ಕಡಲೆಕಾಳು ಹೊಡೆದ್ಬಿಡ್ತೀವಿ. ಆಮೇಲೆ ಕಡಲೆಕಾಳು ಹೊಡೆದ್ಮೇಲೆ ಬಲೂನ್ ಫೀಡ್ರ್ ತೊಗೊಂಡು ಇವಾಗ ನೋಡಿ ಒಂದು 20-25 ಕಾಳು ಕೊಡ್ತೀವಿ ಫ್ರೆಂಡ್ಸ್ ಅಷ್ಟೇ, ಒಂದು ಸಿಂಗಲ್ ಪಟ್ಟ ಅಲ್ವಾ. ಅದಕ್ಕೋಸ್ಕರ ನೋಡಿ ಈ ಥರ ನೆನೆಸಿರ್ಬೇಕು. ಬೆಳಗ್ಗೆನಾದರೂ ನೆನೆಸಿ, ಇಲ್ಲಾಂದರೆ ಇವಾಗ ಗೂಡು ಕ್ಲೋಸ್ ಮಾಡ್ತೀವಲ್ಲ ಆವಾಗಲೇ ನೆನೆಸ್ಬಿಡ್ತೀವಿ ನಾವಂತೂ. ಬೆಳಗ್ಗೆನೂ ಕೊಡಬೇಕಲ್ಲ, ಬೆಳಗ್ಗೆನೂ ಒಂದು 10-15 ಕಾಳಾದರೂ ಕೊಟ್ಬಿಟ್ಟು ಒಂದು ಸಿರಿಂಜ್ ನೀರು ಹೊಡೆದ್ಬಿಡ್ತೀವಿ. ಇಲ್ಲಾಂದರೆ ಅಕ್ಕಿ ಪಟ ಗ್ರೋತ್ ಬರೋಲ್ಲ. A to Z ಸಿರಪ್ ಕೊಟ್ಟಿಲ್ಲ ಅಂದರೆ ಗ್ರೋತ್ ಬರೋಲ್ಲ ಅನ್ನೋದಕ್ಕಿಂತ ಪುಕ್ಕ ಹಾಳಾಗೋಗುತ್ತೆ ಫ್ರೆಂಡ್ಸ್ ಪಟದು. ಈ ಥರ ರಾಗಿನ ತುಂಬ್ಕೋತೀವಿ ಬಲೂನ್ ಫೀಡ್ರಿಗೆ. ರಾಗಿ ತುಂಬಿಕೊಂಡು A to Z ಸಿರಪ್ ನೀರು ಮಿಕ್ಸ್ ಮಾಡಿಕೊಂಡು ಅವೆರಡು ನೀರನ್ನ ಸೇರಿಸಿ ರಾಗಿ ಬಲೂನ್ ಫೀಡ್ರಲ್ಲಿ ಈ ಥರ ಪಟಾಗಿ ಹೊಡೆದ್ಬಿಡ್ತೀವಿ ಫ್ರೆಂಡ್ಸ್ ಹೊಟ್ಟೆ ತುಂಬ. ಅಂದರೆ ಪಟ ಗ್ರೋತ್ ಅವಾಗ ಚೆನ್ನಾಗಿ ಬರುತ್ತೆ. ಇವಾಗ ಅದು ತಿನ್ನಲ್ಲ ರಾಗಿ ಎಲ್ಲ. ಇವಾಗ ರಾಗಿನೇ ಬೆಸ್ಟು ಫ್ರೆಂಡ್ಸ್ ಪರಿಯೋಳಕ್ಕೆ ಏನೇ ಆದ್ರೂ. ಅದಕ್ಕೋಸ್ಕರನೇ ಈ ಥರ ಬಲೂನ್ ಫೀಡ್ರಲ್ಲಿ ಪಟಾಗೆ ರಾಗಿ ಹೊಡಿತೀವಿ. ಅದೇ ಎಂಡು. ಅದಾದಮೇಲೆ ಕಡಲೆಕಾಳು ನೆನೆಸ್ಕೋತೀವಿ ಸ್ವಲ್ಪ, ಅದೇ ನಾಳೆಗೆ ಬೇಕಲ್ಲ ಪಟಾಗೆ. ಅದಕ್ಕೋಸ್ಕರ ಕಡಲೆಕಾಳು ನೆನೆಸ್ಕೋತೀವಿ. ಈ ಥರ ಟ್ರೇಯಲ್ಲಿ ಮೇಯ್ಕೊತವೆ ಎಲ್ಲ. ಟ್ರೇಯಲ್ಲಿ ಯಾವುದೂ ಜಾಸ್ತಿ ಬಿಡಲ್ಲ ಫ್ರೆಂಡ್ಸ್. ಒಂದೊಂದು ಬಿಡ್ತಾ ಇದೆ ಅಂದರೆ ಅದಕ್ಕೆ ಇಷ್ಟ ಆಗ್ತಾ ಇರಲ್ಲ. ಅದೇ ರಾಗಿ ಮುಚ್ಕೊಂಡಿರೋದು ಕವರ್ ಇರೋ ಥರ ಇರ್ತವೆ. ಈ ಥರ ಒಂದು ಸ್ವಲ್ಪ ಕಡಲೆಕಾಳು ನೆನೆಸ್ತೀವಿ ಅಷ್ಟೇ. ಅದಾದಮೇಲೆ ಫುಲ್ಲು ಗೂಡು ಕ್ಲೋಸ್ ಮಾಡಿಬಿಟ್ಟು ಹ್ಯಾಪಿ ಎಂಡಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಯಾರ್ಯಾರು ಇನ್ನೂ ಚಾನಲ್